ಕೇಂದ್ರದ NDRF ರೂಲ್ಸು 95,000 ರೂಪಾಯಿ ಒಂದು ಮನೆ ಬಿದ್ದರೆ ಅಂತ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯಕ್ಕೂ ಸಂಬಂಧಪಟ್ಟಿದ್ದು ಕೇಂದ್ರದದು. ನಾವು ಅದಕ್ಕೇನು ಮಾಡಿದ್ರಿ, 4,05,000 ಸೇರಿಸಿ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ರಿ. ನೀವ್ಯಾಕೆ ಕೊಡೋಕ್ಕಾಗಿಲ್ಲ? ನಾವು ರೈತರ ಪರವ. ಈಗ ಪ್ರವಾಹ ಆಗಿರೋದೆಲ್ಲ ಉತ್ತರ ಕರ್ನಾಟಕನೇ ಜಾಸ್ತಿ, 90% ಅಲ್ಲೇ ಆಗಿರೋದು. ಮನೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ ನೀವು. ನಿಮ್ಮ ರಾಜ್ಯದ ಜವಾಬ್ದಾರಿ ಏನು? ಬಡವರ ಪರ ಉತ್ತರ ಕರ್ನಾಟಕ ನಾವು ಅವ್ರ ಪರವಾಗಿದ್ದೀರಿ, ಅವ್ರಿಗೋಸ್ಕರ ಜೀವನೇ ತ್ಯಾಗ ಮಾಡ್ಬಿಡ್ತೀನಿ ಅಂತ ಹೇಳ್ತೀರಲ್ಲ, ಇಲ್ಲಿ ಸ್ವಲ್ಪ ತ್ಯಾಗ ಮಾಡಿ. ಗಂಜಿ ಕೇಂದ್ರ ಅಂತ ಓಪನ್ ಮಾಡ್ತೀರಿ, ಅಲ್ಲಿ ಯಾರ ಕೈಲಿ ಇರೋಕ್ಕಾಗುತ್ತೆ? ಒಟ್ಟೊಟ್ಟಿಗೆ 100 ಜನ 200 ಜನ ಸಾಧ್ಯನ ಅಧ್ಯಕ್ಷರು? ಇರೋಕ್ಕಾಗಲ್ಲ ಅದು. ಇವತ್ತು ಸರಿಯಾದಂಥ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಲ್ಲಿಗೆ ನಿಂತಿತ್ತು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಫ್ಲಡ್ ಆದಂಥ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿರ್ತಾರೆ. ಮನೆಗೆ ನೀರು ನುಗ್ಗಿರುತ್ತೆ, ಮನೆಯಲ್ಲಿರೋ ಆಹಾರ ಪದಾರ್ಥ ಎಲ್ಲ ಹಾಳಾಗಿರುತ್ತೆ, ಮಲಗೋಕ್ಕೂ ಅವ್ರಿಗೆ ಜಾಗ ಇರಲ್ಲ. ನಾವೇನೋ ಗಂಜಿ ಕೇಂದ್ರ ಅಂತ ಓಪನ್ ಮಾಡ್ತೀರಿ, ಅಲ್ಲಿ ಯಾರ ಕೈಲಿ ಇರೋಕ್ಕಾಗುತ್ತೆ? ನಾವೇ ಹೋಟ್ಲಿಗೆ ಹೋದರೆ 3 ದಿನ ಇರೋಕ್ಕಾಗಲ್ಲ. ಆ ಗಂಜಿ ಕೇಂದ್ರದಲ್ಲಿ ಹೆಂಗಿರ್ತದೆ? ಮಕ್ಕಳು ಮರಿ ಎಲ್ಲ ಹಾಕ್ಕೊಂಡು ಒಟ್ಟೊಟ್ಟಿಗೆ ನಾನು ಹೋಗಿದ್ದೀನಿ. ಆಗ ನಾನು ರೆವಿನ್ಯೂ ಮಿನಿಸ್ಟರ್ ಆಯ್ದಾಗ ಒಟ್ಟೊಟ್ಟಿಗೆ 100 ಜನ 200 ಜನ ಸಾಧ್ಯನ ಅಧ್ಯಕ್ಷರು? ಇರೋಕ್ಕಾಗಲ್ಲ ಅದು. ಅಂಥ ಸಂದರ್ಭದಲ್ಲಿ ಸರ್ಕಾರ ಇಮಿಡಿಯೇಟಾಗಿ ಅವರಿಗೆ ಪರಿಹಾರ ಕೊಡಬೇಕು. ನೀವು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಘೋಷಣೆ ಮಾಡೋದೇ ಲೇಟ್ ಮಾಡ್ತೀರ. ಇನ್ನು ಪರಿಹಾರ ಕೊಡೋದಂತೂ 6 ತಿಂಗಳು 8 ತಿಂಗಳು 10 ತಿಂಗಳು ಮಾಡಿದ್ದೀರ. ಅದನ್ನು ನಾನು ಪ್ರಶ್ನೆ ಮಾಡೋದು. ಅದು ಕೇಳ್ಬೋದು ಅವರು. ನೀವೇನು ನಿಮ್ಮ ಸರ್ಕಾರ ಇದ್ದಾಗ ಏನು ಮಾಡಿದ್ದೀರಾ, ನಿಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀರಾ ಅಂತ. ನಾನು ಸರ್ಕಾರಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ಇದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ಯಾವ ಬೇಕಾದ್ರೂ ಮಂತ್ರಿಗಳು ರೆಕಾರ್ಡ್ ಮಾಡಲಿ. ನಾನೇನ ತಪ್ಪು ಹೇಳಿದರೆ ಅವರು ಉತ್ತರ ಹೇಳೋವಾಗ ಹೇಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. 2 ಸರ್ಕಾರಗಳು ನಾನು ಹೇಳೋದು 2013ರಿಂದನೂ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು, ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ. ನಾನು ಪರಿಹಾರ ಕೊಟ್ಟಿರೋವಂಥದ್ದು 2013-14ರಲ್ಲಿ ಜುಲೈ ಆಗಸ್ಟಲ್ಲಿ ವಿಪತ್ತು ಉಂಟಾಯಿತು, 9 ತಿಂಗಳಾದ್ಮೇಲೆ ಪರಿಹಾರ ಕೊಟ್ಟಿದ್ದರು. 2014-15ರಲ್ಲಿ ಮುಂಗಾರು ಬರ, ಜುಲೈ ಆಗಸ್ಟಲ್ಲಿ ಅನಾಹುತ ಆಯಿತು, ಅದನ್ನು 8 ತಿಂಗಳು ಬಿಟ್ಟು ಕೊಟ್ಟಿದ್ದಾರೆ. 2015-16ರಲ್ಲಿ ಮುಂಗಾರು ಬರ, ಅದು 7 ತಿಂಗಳು ಬಿಟ್ಟು ಕೊಟ್ಟಿದ್ದಾರೆ. ಹಿಂಗೆ ಹೇಳ್ತಾ ಹೋಗ್ತಾ ಇದ್ರೆ 2016-17ರಲ್ಲಿ ಹಿಂಗಾರು ಬರ 8 ತಿಂಗಳು. ಅಂದರೆ ಪರಿಹಾರ ಕೊಡಬೇಕಾಗಿದ್ರೂ ಕೂಡ 8 ತಿಂಗಳು ತಗೊಂಡಿದ್ದಾರೆ. ಅಧ್ಯಕ್ಷರು ನಮ್ಮನ್ನು ಕೇಳ್ಬೋದು, ನೀವು ಸರ್ಕಾರ ಮಾಡಿದ್ರಿ, ನಾವು 3.5 ವರ್ಷ 4 ವರ್ಷ ಸರ್ಕಾರ ಮಾಡಿದ್ರಿ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಸರ್ಕಾರ ಆದ್ಮೇಲೆ ನಾವು ಮಾಡಿದ್ರಿ. 2019-20ರಲ್ಲಿ ಆಗಸ್ಟಲ್ಲಿ ಪ್ರವಾಹ ದೊಡ್ಡ, ನಾನೇ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಸೆಪ್ಟೆಂಬರಲ್ಲಿ ವಿಪತ್ತು ಉಂಟಾಯಿತು, ಅಕ್ಟೋಬರ್ ತಿಂಗಳಲ್ಲಿ 2 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. ಇದು ದಾಖಲೆ, ನಾನು ದಾಖಲೆನೂ ನಿಮ್ಗೆ ಕಳಿಸ್ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅವರು 2 ತಿಂಗಳಲ್ಲಿ ಕೊಟ್ಟಿದ್ದೀನಿ. ನಾನು 22ರಲ್ಲೂ ಕೂಡ ಜುಲೈ ಪ್ರವಾಹ ಆಯಿತು, 2 ತಿಂಗಳಲ್ಲಿ ಕೊಟ್ಟಿದ್ದೀನಿ. 21-22ರಲ್ಲಿ ಪ್ರವಾಹ ಆಯಿತು, 1 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. 23 ಇಸ್ವಿಯಲ್ಲೂ ಕೂಡ ಜುಲೈನಲ್ಲಿ ಪ್ರವಾಹ 1 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. ಇದು ದಾಖಲೆ, ನಾನೇನು ಸರ್ಕಾರದಿಂದ ಈಗ ತಂದಿರೋದು, ನಾನು ಆವಾಗಲ್ಲ, ಈಗ ತಂದಿರೋ ದಾಖಲೆ. ಇಷ್ಟು ನಾವು ಕೊಡಬೇಕಾದ್ರೆ ನೀವು ಇನ್ನು ಪರಿಹಾರನೇ ಕೊಡೋಕ್ಕೆ ಒದ್ದಾಡ್ತಾ ಇದ್ದೀರಲ್ಲ. ನಾನು ಆ ಪ್ರಶ್ನೆ ಕೇಳಿದ್ಕೆ ನೆನ್ನೆ ಅವ್ರು ಹೇಳಿದ್ರು, ನಾವು ಅಷ್ಟು ಕೊಟ್ಟಿದ್ರಿ ನಾನು ಹೋಗೇ ಇಲ್ಲ, ಅಷ್ಟು ಕೊಟ್ಟಿದ್ರಿ ಇಷ್ಟು ಕೊಟ್ಟಿದ್ರಿ ಪ್ರಶ್ನೆಗೆ ಹೋಗೇ ಇಲ್ಲ ನಾನು. ನೀವು ಪರಿಹಾರವನ್ನು ಇಮಿಡಿಯೇಟಾಗಿ ಕೊಡಬೇಕು ಅನ್ನೋದು ನಾನು ಆಗ್ರಹ ಮಾಡಿದ್ದೆ ಅಷ್ಟೇ. ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ. ಇದು ದಾಖಲೆಯನ್ನ ಕೊಡ್ತಾ ಇದ್ದೀನಿ, ಬೇಕಾದ್ರೆ ತಗೊಳ್ಳಿ. ವ್ಯತ್ಯಾಸ ಏನನ್ನ ನಾನು ತಪ್ಪು ಹೇಳಿದ್ರೆ ನೀವು ಉತ್ತರ ಕೊಡುವಾಗ ನನಗೆ ಹೇಳಿದ್ದೀನಿ. ಆಮೇಲೆ ಮನೆಗಳಿಗೂ ಅಷ್ಟೇ, ಮಳೆ ಹಾನಿ ಆದಾಗ ನಮ್ಮಲ್ಲಿ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ. ಕೇಂದ್ರದ NDRF ರೂಲ್ಸ್ ಏನಿದೆ ಅದು 95,000 ಇದೆ. ಕೇಂದ್ರದ NDRF ರೂಲ್ಸು 95,000 ರೂಪಾಯಿ ಒಂದು ಮನೆ ಬಿದ್ದರೆ ಅಂತ ಇಡೀ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯಕ್ಕೂ ಸಂಬಂಧಪಟ್ಟಿದ್ದು ಕೇಂದ್ರದದು. ನಾವು ಅದಕ್ಕೇನು ಮಾಡಿದ್ರಿ, 4,05,000 ಸೇರಿಸಿ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ರಿ. ನೀವ್ಯಾಕೆ ಕೊಡೋಕ್ಕಾಗಿಲ್ಲ? ನಾವು ರೈತರ ಪರವ. ಈಗ ಪ್ರವಾಹ ಆಗಿರೋದೆಲ್ಲ ಉತ್ತರ ಕರ್ನಾಟಕನೇ ಜಾಸ್ತಿ, 90% ಅಲ್ಲೇ ಆಗಿರೋದು.
ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಆಗಿರೋದೆಲ್ಲ ಅಲ್ಲೇ. ನೀವು ಮನೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ. ನೀವು ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಅಷ್ಟು ಮಾತ್ರ ಕೊಡ್ತಾ ಇದ್ದೀರಾ. ನಿಮ್ಮ ರಾಜ್ಯದ ಜವಾಬ್ದಾರಿ ಏನು? ಬಡವರ ಪರ ಉತ್ತರ ಕರ್ನಾಟಕ ನಾವು ಅವ್ರ ಪರವಾಗಿದ್ದೀರಿ, ಅವ್ರಿಗೋಸ್ಕರ ಜೀವನೇ ತ್ಯಾಗ ಮಾಡ್ಬಿಡ್ತೀನಿ ಅಂತ ಹೇಳ್ತೀರಲ್ಲ, ಇಲ್ಲಿ ಸ್ವಲ್ಪ ತ್ಯಾಗ ಮಾಡಿ ಕೊಡಿ ಪರಿಹಾರವನ್ನ, ಅವ್ರಿಗೋಸ್ಕರ ಪರಿಹಾರವನ್ನ ಕೊಡಿ. ಮನೆ ಕಟ್ಟಿ ನೀವೇ ಹೇಳಿ ಪಾಟೀಲ್ರೆ, 95,000ದಲ್ಲಿ ಯಾರಾದ್ರೂ ಮನೆ ಕಟ್ಟಕ್ಕೆ ಸಾಧ್ಯನಾ? ಮೇಲೆ ಓದಿಸುವಂತ ಶೀಟು ಬರಲ್ಲ 95,000ಕ್ಕೆ. ಆ ಪರಿಸ್ಥಿತಿ, ಅದನ್ನ ಅರ್ಥ ಮಾಡ್ಕೊಂಡು ಮನೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ, ಅವ್ರಿಗೆ ಪರಿಹಾರವನ್ನ ಕೊಡಿ ಅಂತ ಹೇಳ್ತೇನೆ. ಆಮೇಲೆ ನೆನ್ನೆ ಹೇಳಿದ್ರು ಮಂತ್ರಿಗಳು, ನಾವು ಸುಮಾರು 2,000 ಕೋಟಿಯಷ್ಟು ಪರಿಹಾರ ಕೊಟ್ಟಿದ್ದೀರಿ, 3,000 ಕೋಟಿ ಪರಿಹಾರ. ನಾನೇನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಸರ್ಕಾರ ದಾಖಲೆ ಪ್ರಕಾರ ಮಂತ್ರಿ ಹೇಳಿರ್ತಾರೆ. ಹಂಗನ್ಬಿಟ್ಟು ನಾವು ಕೊಟ್ಟಿಲ್ಲ ಅಂತ ಏನೂ ಇಲ್ಲ. ನಮ್ಮ ಸರ್ಕಾರ ಇದ್ದನು ಕೂಡ 6,651.15 ಕೋಟಿ ಕೊಟ್ಟಿದ್ದೀನಿ ನಾವು ಬೆಳೆ ಪರಿಹಾರಕ್ಕೆ. ಫ್ಲಡ್ ಆದಾಗ 6,651.15 ಕೋಟಿ ಕೊಟ್ಟಿದ್ದೀರಿ. 51.90 ಲಕ್ಷ ರೈತರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ DBT ಮುಖಾಂತರ ಹಾಕಿದಿರಿ. DBT ಅಂತಂದ್ರೆ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಹೋಗ್ಬಿಡ್ತಾರೆ ರೈತರು. ಮಧ್ಯವರ್ತಿ ಮೊದಲೆಲ್ಲ ಚೆಕ್ ಕೊಡ್ಬೇಕಾದ್ರೆ ಗೊತ್ತಿದೆಯಲ್ಲ, ದುಡ್ಡು ತಗೊಂತಾ ಇದ್ರು, ಪರ್ಸೆಂಟೇಜ್ ಕೇಳ್ತಾ ಇದ್ರು ಅಂತೇಳಿ ಡೈರೆಕ್ಟ್ ಕೊಡುವಂತ ಸಿಸ್ಟಮ್ ತಂದಿದ್ದೀರಿ, ಮಾಡ್ತಾ ಇದ್ರಿ. ಈ ಸರ್ಕಾರ ಬಂದ ಮೇಲೆ ಏನ್ ಮಾಡ್ತು, ಅದನ್ನ ಫ್ರೂಟ್ ಅಂತ ಕನ್ವರ್ಟ್ ಮಾಡ್ತು. DBTಯಲ್ಲಿ ಅವ್ಯವಹಾರ ಆಗಿದೆ, ಸರಿ ಇಲ್ಲ, ಫ್ರೂಟ್ ಅಂತ ಮಾಡೋಣ. ಆ ಫ್ರೂಟ್ ಮಾಡಕ್ ಹೋಗಿ ಅದೊಂದು 4 ತಿಂಗಳು ಹೊರಟೋಯ್ತು. ಅಷ್ಟೊತ್ತಿಗೆ ಬೆಳೆ ಬೆಳೆದು ಫ್ರೂಟು ಬಂದ್ಬಿಡೋದು, ನಮ್ಗೆ ಹಣ್ಣು ಬಂದು ಉದುರೋಗ್ಬಿಡೋದು. 4 ತಿಂಗಳು ತಗೊಂಡ್ರು. ಈ DBT ಮಾಡಿದವ್ರು ಯಾರು? ಅಶೋಕ ಮಾಡ್ದನ? ನಾನ್ ಮಾಡಿಲ್ಲ. ಅದೇ ಅಧಿಕಾರಿ, ಅದೇ IAS, ಅದೇ ಅಧಿಕಾರಿ ಮಾಡಿದ್ದು ಇದೇ DBTನ. ಅದೇ ಅಧಿಕಾರಿ ಚೇಂಜ್ ಆದ ತಕ್ಷಣ ಬಂದು ಹೇಳ್ದ, ಸಾರ್ ಅವ್ರದ್ದು ಸರಿ ಇಲ್ಲ BJP ಅವ್ರದ್ದು ಅಂತ. ನಾನು ಹೇಳಿದ್ನ DBT ಪ್ರೊಸೀಜರ್ ಮಾಡಕ್, ನಿಮಗೂ ಗೊತ್ತಿದೆ, ಅಧಿಕಾರಿಗಳೇ ಮಾಡೋದು. ಸರಿ ಇಲ್ಲ ಅಂತಂದ್ರು. ಅದನ್ನ ಮಾಡೋ ಮುಖಾಂತರ ಮಾಡಿದ್ರು. ಈಗ ತಿಂಗಳುಗಟ್ಟಲೆ ಲೇಟ್ ಆಗ್ತಾ ಇದೆ, ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದು ಸಮಸ್ಯೆ ಆಗಿರೋದು. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಾನು ನೋಡಿದೆ ಪತ್ರಿಕೆಯಲ್ಲಿ, ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ ಅಂತ. ಕೇಂದ್ರ ಸರ್ಕಾರ ಏನು BJP ಒಂದೇ ಕೇಂದ್ರ ಸರ್ಕಾರ ನಡೆಸಿಲ್ಲ, ಕಾಂಗ್ರೆಸ್ಸನ್ನು ಬಹಳ ವರ್ಷ ನಡೆಸಿದೆ. ನಾವು ಮಾತಾಡಕ್ ಮುಂಚೆ ನಾವಿದ್ದಾಗ ಏನು ಕೊಟ್ಟಿದ್ರಿ, ಇವಾಗ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ತಾಳೆ ಹಾಕ್ಬೇಕು, ಒಂದೇ ಹೇಳಕ್ಕಾಗಲ್ಲ. 2014 ಮತ್ತು 22ರವರೆಗೂ ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ 11,603 ಕೋಟಿ ಕೊಟ್ಟಿದೆ. NDRF ಫಂಡಲ್ಲಿ 11,603 ಕೋಟಿ ಕೊಟ್ಟಿದೆ. ಅದೇ ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 3,233 ಕೋಟಿ ಕೊಟ್ಟಿದ್ದಾರೆ. ಅಂದರೆ 4 ಪಟ್ಟು ಜಾಸ್ತಿ ಬಂದಿದೆ. ಮುಂದೆ ಸರ್ಕಾರ ಇನ್ನೂ ಜಾಸ್ತಿ ಕೊಡ್ಬೋದು, ನಾನು ಅದಕ್ಕೆ ಕೇಳಲ್ಲ. ಇಷ್ಟಂತೂ ಕೊಟ್ಟಿದೆ, ಕೇಂದ್ರ ಸರ್ಕಾರ ಕೊಟ್ಟಿದೆ. ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀರಿ, ನೀವು ಪ್ರತಿ ಬಾರಿ ಫ್ಲಡ್ ಆದಾಗ ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು, ಇದು ಎಲ್ಲಾ ಸರ್ಕಾರಗಳು ಹೇಳಿದೆ. ನಾವು ಯಾವತ್ತೂ ಕೂಡ ಕೇಂದ್ರ ಸರ್ಕಾರನ, ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಅವರಿಬ್ಬರೂ ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಒಂದು ದಿನಾನೂ ನಾವು ಕೇಂದ್ರ ಸರ್ಕಾರನ ಕೊಟ್ಬಿಡಿ ಇಮಿಡಿಯೇಟ್ ಆಗಿ ಅಂತ ಕೇಳಿಲ್ಲ. ನಾವು ನಮ್ಮ ಖಜಾನೆಯಲ್ಲಿ ಏನಿತ್ತು ಹಣನ ನಾವು ರೈತರಿಗೆ ಕೊಟ್ಬಿಟ್ರಿ. ಹೆಚ್ಚುವರಿಯಾಗಿ ಏನು ಕೊಡಬೇಕು, NDRF ನಾರ್ಮ್ ಸರ್ಕಾರ ಏನು ಕೊಡಬೇಕು ನಾವು ಕೊಟ್ಬಿಟ್ರಿ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಮಾಡಿದ್ರೆ ಕೇಂದ್ರ ಸರ್ಕಾರದ ದುಡ್ಡು ನ್ಯಾಚುರಲ್ ಆಗಿ ಬರ್ತೈತೆ, ನಮ್ಮ ಖಜಾನೆಗೆ ಬಂದೇ ಬರ್ತೈತೆ, ನ್ಯಾಚುರಲ್ ಆಗಿ ಬಂತು. ಅವರು ಪ್ರೊಸೀಜರ್ ಏನಿದೆ ಕೇಂದ್ರ ಸರ್ಕಾರದ್ದು, ಫಾರ್ಮೇಟ್ ಕೊಡಬೇಕು, ಪರಿಶೀಲನೆ ಮಾಡಬೇಕು, ಆಮೇಲೆ ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಯಾವ್ಯಾವ ರಾಜ್ಯದಲ್ಲಿ ಫ್ಲಡ್ ಆಗಿದೆ ಅದನ್ನ ಮೀಟಿಂಗ್ ಮಾಡಬೇಕು, ಅಲ್ಲಿ ರೆಸೊಲ್ಯೂಷನ್ ಆಗಬೇಕು, ಆಮೇಲೆ ಕೊಡೋದು ಅವರು. ಅದೆಲ್ಲ ಆಗೋವರೆಗೂ, ಎಲ್ಲ ರಾಜ್ಯದ ವರದಿ ತಗೊಳೋವರೆಗೂ ನಾವು ಇಲ್ಲಿ ಕಾಯಬಾರ್ದು ಅನ್ನೋದು ನನ್ನ ಬೇಡಿಕೆ ಅಷ್ಟೇ. ಬೇಡಿಕೆ, ಆಗ್ರಹ. ಹಿಂದೆ ನಾವು ಮಾಡಿದ್ದೀರಿ ಆ ಥರ, ನಾವೇ ಕೊಟ್ಬಿಟ್ಟಿದ್ದೀರಿ. ನೀವು ಹಂಗೆ ಕೊಡಿ. ಈಗ ಫ್ಲಡ್ ಆಗಿದೆ, ಕಷ್ಟದಲ್ಲಿದ್ದಾರೆ ರೈತರು, ಕೊಡಿ ಅವರಿಗೆ. ಖಜಾನೆಯಲ್ಲಿ ದುಡ್ಡಿದೆ, ಸರ್ಪ್ಲಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆನ್ನೆ ಶಾಸಕಾಂಗ ಪಕ್ಷದಲ್ಲೂ
ಚರ್ಚೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂತು, ನಾನೇನು ಬಂದಿರಲಿಲ್ಲ. ಚರ್ಚೆ ಆಗಿ ಪತ್ರಿಕೆಯಲ್ಲೆಲ್ಲ ಬಂದಿದೆ. ನಿಮ್ಮ ಫ್ರೀಗಳು ನೆನ್ನೆ ನಾನು ಫ್ರೀ ಹೇಳಿದ್ಕೆ ಗಲಾಟೆ ಮಾಡಿಬಿಟ್ರು. ಎಚ್.ಕೆ. ಪಾಟೀಲ್ ಹಂಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರು ಬೇರೆ ಇದಕ್ಕೆ. ಶಾಸಕಾಂಗ ಅದು ಸುಳ್ಳು, ಅವ್ರಿಗೆ ಗೊತ್ತಿದೆ. ನಿಮ್ಮ ಗ್ಯಾರಂಟಿನೂ ಬೇಡ, ಏನು ಬೇಡ, ನಮ್ಗೆ ರಸ್ತೆ, ಹಾಸ್ಪಿಟ್ಲು ಇದೆಲ್ಲ ಕೊಡಿ ಅಂತ ಗಲಾಟೆ ಆಗಿದೆ ಅಂತ. ಅವ್ರ ಪಾರ್ಟಿ ವಿಚಾರ, ನಾನು ಅದಕ್ಕೇನು ಎಂಟ್ರಿ ಆಗಲ್ಲ.